ಒಂದು ಸಂತೋಷ ನಮಗೆ ಕನ್ನಡಿಗರಿಗೆ, ಕರ್ನಾಟಕದವ್ರಿಗೆ ಅತಿ ದೊಡ್ಡ ಸಂತೋಷ ಏನು ಅಂದರೆ, ಒಂದು ಕರ್ನಾಟಕದ ಕಲ್ಲಿನಲ್ಲಿ ಆ ಬಾಲರಾಮ ಕೆತ್ತಲ್ಪಟ್ಟಿದ್ದಾನೆ. ಮೈಸೂರು ಜಿಲ್ಲೆ ಹೆಗ್ಗಡಗೆದ್ದೇವನಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ರಾಮದಾಸ, ಹೆಸರು ರೈತನದು, ರಾಮದಾಸ ಅನ್ನುವವರ ಭೂಮಿಯಲ್ಲಿ ಸಿಕ್ಕ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದಾನೆ ಅನ್ನೋದು ಒಂದಾದರೆ, ಇನ್ನೊಂದು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜರಿಂದ ಕೆತ್ತಲ್ಪಟ್ಟಂಥ ಪ್ರತಿಮೆ ಅದು ಅನ್ನುವಂಥದ್ದು ಕನ್ನಡಿಗರಿಗೆ ಇನ್ನೊಂದು ಹೆಮ್ಮೆ. ಅರುಣ್ ಯೋಗಿರಾಜು ಮಾತಾಡಿದ್ರು, ನಾನೇ ಅದೃಷ್ಟವಂತ, ನಾನು ಭೂಮಿಯ ಮೇಲಿನ ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿ, ಇದು ನನ್ನ ಪೂರ್ವಜರು, ಕುಟುಂಬದ ಸದಸ್ಯರ ಆಶೀರ್ವಾದ, ಇದರ ಜೊತೆಗೆ ನನಗೆ ರಾಮಲಲ್ಲ ಆಶೀರ್ವಾದವೂ ಸಿಕ್ಕಿದೆ ಅಂತ ಹೇಳಿದ್ರು. ಇವತ್ತು ರಾಮಲಲ್ಲ ಆಶೀರ್ವಾದ ಕೂಡ ಸಿಕ್ಕಿದೆ ಅಂತ. ಹೀ ಸೋ ಹಂಬಲ್ ಅಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿಸಿದೆ ನಾನು. ವಿನಯ ಅಂದರೆ ವಿನಯ. ಇಂಥ ಸಾಧನೆ ಬೇರೆ ಯಾರು ಮಾಡಿದರೆ ಹೆಗಲ ಮೇಲೆ ತಲೆ ನಿಲ್ತಿರಲಿಲ್ಲ. ಯೋಚನೆ ಮಾಡಿ ನೀವು, ಸುಮ್ಮನೆ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಹೆಗಲ ಮೇಲೆ ತಲೆ ನಿಲ್ತಿರಲಿಲ್ಲ ರೀ. 500 ವರ್ಷ ಯಾವ ಜಾಗೆಗೋಸ್ಕರ ಈ ದೇಶ ಬಡದಾಡಿತ್ತೋ ಆ ಜಾಗೆಯಲ್ಲಿ ಒಂದು ಮಂದಿರ ಆಗಿದೆ. ಆ ಮಂದಿರದ ಗರ್ಭಗುಡಿಯಲ್ಲಿರುವ ಅಚಲ ರಾಮನನ್ನು ನಾನು ಕೆತ್ತಿದ್ದೀನಿ ಅನ್ನುವ ಯೋಚನೆಯೇ ಮನುಷ್ಯನಲ್ಲಿ ಸೊಕ್ಕನೊಕ್ಕಿಸಿ ಬಿಡಬಲ್ಲದೇನೋ. ಹೀ ಸೋ ಹಂಬಲ್. ಏನೋ ಸರ್ ನನ್ನ ಪುಣ್ಯ, ಏನೋ ಸರ್ ನನ್ನ ಪುಣ್ಯ ಅಂತಾರವರು. ಚಾವುಂಡರಾಯನಿಗೆ ಹಂಗೆ ಆಯ್ತಂತೆ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದ ನಂತರ ಚಾವುಂಡರಾಯ ಮಂತ್ರಿ ಆಗಿತ್ತು. ನೋಡು ನನ್ನ ಕೈಯಲ್ಲಿ ಎಂಥ ಕೆಲಸ ಆಗಿದೆ, ಆ ಭಾವನೆ ಬಂದುಬಿಡ್ತಂತೆ. ನನ್ನ ಹೆಸರು ಅಜರಾಮರ ಉಳಿದು ಬಿಡುತ್ತಿನ್ನು. ಹಂಗೆ ಹೇಳಿ ಮೊದಲನೇ ಮಹಾಮಸ್ತಕಾಭಿಷೇಕದಲ್ಲಿ ಗೊಮ್ಮಟೇಶ್ವರನ ತಲೆಯ ಮೇಲೆ ಎಷ್ಟು ಹಾಲು ಸುರಿದ್ರೂ ಒದ್ದೆನೇ ಆಗಲಿಲ್ವಂತೆ. ಪಾದದ ತನಕ ತಲುಪಲೇ ಇಲ್ಲ. ಆದರೆ ಪೂರ್ತಿ ಆಗ್ತಿಲ್ಲ ಅಂತ. ಅವಾಗ ಅಳಲೆಕಾಯಿ ಅಜ್ಜಿ ಅಂತ ಒಂದು ಅಲ್ಲೇ ದೇವಸ್ಥಾನ ಇದೆ ಅಂತ. ಅಜ್ಜಿ ಅಳಲೆಕಾಯಿ ಇಷ್ಟು ಒಂದು ಬೊಗಸೆ ಹಾಲು ತಗೊಂಬಂದು ಹಾಕಿದ್ರೆ ಇಡೀ ಗೊಮ್ಮಟೇಶ್ವರನ ವಿಗ್ರಹ ತೊಯ್ದು ಹೋಯ್ತಂತೆ. ಪಾದದ ತನಕ ಹಾಲು ಬಂತಂತೆ. ಇಷ್ಟು ಒಂದು ಬೊಗಸೆ ಹಾಲು ಹಾಕಿದ್ದಕ್ಕೆ ಮಹಾಮಸ್ತಕಾಭಿಷೇಕ ಪೂರ್ತಿ ಆಯಿತು. ನಾವು ಕೊಡಗಟ್ಟಲೆ ಹಾಕಿದ್ವಲ್ಲ, ಯಾಕೆ ಆಗಲಿಲ್ಲ ಅಂದರೆ ಭಾವ. ಯಾವ ಭಾವ ಇಟ್ಕೊಂಡು ಹಾಕಿದ್ರಿ ನೀವು? ಹಾಗೆ ಅರುಣ್ ಯೋಗಿರಾಜರಲ್ಲಿ ಇರೋದು ವಿನೀತ ಭಾವ. ಖುಷಿಯಾಗುತ್ತೆ, ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. I feel I'm the luckiest person in the earth, and also the blessings of my ancestors and family members, and also blessings of Ram Lalla. It is really, sometimes I feel like I'm in a dream world. I feel I'm the luckiest person in the earth. ಲಕ್ಕಲ್ಲ ಅಣ್ಣ, ಅದು ತಪಸ್ಸು, ಶ್ರಮ. ಜಕಣಾಚಾರಿ ಅಂತ ಕೇಳಿದ್ವಿ ನಾವು, ನೋಡಿರಲಿಲ್ಲ. ನಿಮ್ಮನ್ನು ನೋಡ್ತಾ ಇದ್ದೀವಿ ಈಗ. ನಮ್ಮ ತಲೆಮಾರಿನ ಸೌಭಾಗ್ಯ ಅದು. ರಾಮ ಮಂದಿರ ಲೋಕಾರ್ಪಣೆ ನೋಡ್ತಾ ಇದ್ದೀವಿ, ಅರುಣ್ ಯೋಗಿರಾಜರಂಥ ಶಿಲ್ಪಿಯನ್ನು ನೋಡ್ತಾ ಇದ್ದೀವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.